ರಾಜ್ಯ ಸರ್ಕಾರ ಕೃಷ್ಣ ಬೈರೇಗೌಡರು ಸಚಿವರು ಸರ್ಕಾರಿ ಭೂಮಿ ಉಳಿಸ್ಬೇಕು ಅಂತ ಹಗಲಿರುಳು ಅಧಿಕಾರಿಗಳಿಗೆ ಆ ವಿವಿಧ ಕಾನೂನು ಕಟ್ಟೆಗಳನ್ನ ತಿದ್ದುಪಡಿ ತಂದು ಇದು ಮಾಡ್ತಾರೆ. ಅದಕ್ಕೆ ರಾಜೇಂದ್ರ ಕುಮಾರ್ ಕಟಾರಿ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ, ಹಾಗೆ ಪ್ರಾದೇಶಿಕ ಆಯುಕ್ತರಾದ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಸಾಹೇಬರು ಕೂಡ ಪ್ರಾಮಾಣಿಕವಾಗಿ ಸರ್ಕಾರ ಭೂಮಿ ಉಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಶಿವಮೊಗ್ಗ ಮಲೆನಾಡ ತವರೂರು, ರಾಜಕೀಯದ ತವರು ಕೇಂದ್ರ ಆಗಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಸರ್ಕಾರಿ ಭೂಮಿಗಳು ಲೂಟಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ತಾಜಾ ಉದಾಹರಣೆ ಅಂದರೆ ಶಿವಮೊಗ್ಗ ತಾಲೂಕು ಮಲಗೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 84 1962ರಿಂದ 268 ಎಕರೆ 28 ಗುಂಟೆ ಗೋಮಾಳ ಜಾಗ ವಿವಿಧ ವರ್ಗದವರಿಗೆ ಮಂಜೂರಾತಿ ಮಾಡಲಾಗಿರುತ್ತೆ. ಈ ಜಮೀನು 1985, 86ರಲ್ಲಿ ಷರತ್ತು ಉಲ್ಲಂಘನೆ ಆಗಿರ್ತದೆ. 2 ವರ್ಷ ಬಿಡಬಾರದು, 15 ವರ್ಷ ಪರವಾರ ಮಾಡಬಾರ್ದು ಅಂತ ಷರತ್ತು ವಿಧಿಸಿ ಸಾಗುವಳಿಯನ್ನು ನೀಡಲಾಗಿದೆ. ಈ ಜಮೀನು 201 ಎಕರೆ ಷರತ್ತು ಉಲ್ಲಂಘನೆ ಆಗಿದೆ ಅಂತ ಡಿವಿಷನಲ್ ಕಮಿಷನರು, ಅಂದಿನ ಡಿವಿಷನಲ್ ಕಮಿಷನರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಡಿವಿಷನಲ್ ಕಮಿಷನರಿಗೆ ವಜಾಕರಿಸಬೇಕಂತ ವರದಿ ನೀಡಿರ್ತಾರೆ. ಆದರೆ ಈ ಜಮೀನು 99ನಲ್ಲಿ ಡಿವಿಷನಲ್ ಕಮಿಷನರ್ ವೆಂಕಟೇಶ್ವರ ರಾವ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಂದಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಜಿಲ್ಲಾಧಿಕಾರಿಗಳಿಗೆ ಕಡತವನ್ನು ಸಬ್ಮಿಟ್ ಮಾಡಿದ್ದಾರೆ. ಆದರೆ ಇದುವರೆಗೂ ಡಾಕ್ಟರ್ ಸೆಲ್ವಮಣಿ ಸಾಹೇಬರು ಹೊರತುಪಡಿಸಿ ಯಾವುದೇ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿಲ್ಲ. ಈ ಸರ್ಕಾರಿ ಭೂಮಿಯನ್ನ ರಾಜಕೀಯ ವಂಶಜರು, ಭೂಗಳರು, ಪಕ್ಕಾ ರಿಯಲ್ ಎಸ್ಟೇಟ್ ಮಾಫಿಯಾ ಅಕ್ರಮವಾಗಿ ಖಾತೆಪಾನಿ ಮಾಡ್ಕೊಂಡಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ 2004-5ರಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಿರ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ರೆಸ್ಟರ್ ಫಾರ್ ದಿ ಗೌರ್ಮೆಂಟ್ ಆರ್ಡರ್ ಆಗಿರೋ ಜಮೀನನ್ನ ರಾಜ್ಯ ಮುಖ್ಯ ನ್ಯಾಯಮೂರ್ತಿ ಆದೇಶವನ್ನ, ದ್ವಿಸದಸ್ಯ ಪೀಠ ಆದೇಶವನ್ನ ಉಪವಿಭಾಗಾಧಿಕಾರಿ ಆಗಿದ್ದ ಕೃಷ್ಣಮೂರ್ತಿ, ಈಗಿನ AC ಆಗಿರ್ತಕ್ಕಂಥ GH ಸತ್ಯನಾರಾಯಣ ಅವ್ರ ತಂಡ ಕಾನೂನು ಬಾಹಿರವಾಗಿ ಯಾವುದೇ ಮೂಲ ಮಂಜೂರಾತಿ ಕಡ್ತಾ ಇಲ್ಲದಿರೋ ಖಾತೆಪಾನಿ ಮಾಡಿದ್ದಾರೆ. ಕೆಲವು ಭೂಮಿ ವಸತಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡಿದ್ದಾರೆ. ML ವೈಶಾಲಿ ಅವರು 27 ಎಕರೆ, ಈಗ ಗದಗ IAS ಭರ್ತಿಯಾಗಿ ಹುಬ್ಳಿಯಲ್ಲಿ ಇದ್ದಾರೆ ಅಂತ ತಿಳಿಯಲಾಗಿದೆ. ಇವರು 27 ಎಕರೆ ಪಕ್ಕಾ ಖಾತೆಪಾನಿ ಮಾಡಿದ್ದಾರೆ. ಇದರಲ್ಲಿ ಮಾಜಿ ಸಂಸದರು, BJP ಮುಖಂಡರಾಗಿದ್ದ, ಈಗ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಆಯ್ನೂರ್ ಮನ್ನಾಥ್ ಅವ್ರ ಮಗ ಸಂತೋಷ್ ಆಯ್ನೂರ್ ಮನ್ನಾಥ್ ಅವ್ರ ಹೆಸರಲ್ಲಿ 6 ಎಕರೆ ಪಕ್ಕಾ 105 ನಿವೇಶನವನ್ನ ಭೂ ಪರಿವರ್ತನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಇತ್ತೀಚೆಗೆ ಪ್ರಾದೇಶಿಕ ಆಯುಕ್ತರು ರಾಜೇಂದ್ರ ಕುಮಾರ್ ಕಟಾರಿ ಸಾಹೇಬರು 1-4 ಮಾಡಲು ಆದೇಶ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಬಗ್ಗೆ ನಮಗೆ ಗೌರವ ಇದೆ. ನಿಜವಾಗಲೂ ಅವರು ಈ ಜಮೀನ ವಜಾಕರಿಸ್ಕೊಂಡು ಸಾವಿರಾರು ಕೋಟಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಉಳಿಸ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿದೆ. ಒಂದು ವೇಳೆ ಇವರು ಭೂಗಳ ಪಾಲು, ಬಂಡವಾಳಶಾಹಿಗಳ ಪಾಲವರ ಪರವಾಗಿ ಕಾನೂನು ಕ್ರಮ ಕೈಗೊಂಡಿದ್ದರೆ ನಾವು ಖಂಡಿತವಾಗಲೂ ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಈ ಮುಖಾಂತರ ಮನವಿ ಮಾಡ್ತಾ ಇದ್ವಿ. ದಯವಿಟ್ಟು ರಾಜೇಂದ್ರ ಕುಮಾರ್ ಕಟಾರೆ ಸಾಹೇಬರು, ಆಮೇಲೆ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಸಾಹೇಬರು, ಕೃಷ್ಣ ಬೈರೇಗೌಡ ಸಾಹೇಬರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, DKC ಅವರು ದಯವಿಟ್ಟು ತಮ್ಮ ಇತ್ತ ಇರಬೇಕು. ಇದಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪ ಅವರು ಆಯ್ನೂರ್ ಮನ್ನಾಥ್ ಅವರು ಪರವಾಗಿ ಬ್ಯಾಟಿಂಗ್ ಆಡಿ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯ ಆಗಿರ್ತದೆ. ದಯವಿಟ್ಟು ಮಧು ಬಂಗಾರಪ್ಪ ಅವರು ತಮ್ಮ ನಿಲುವನ್ನ ಪುನಃ ಪರಿಶೀಲನೆ ಮಾಡಿ ಸರ್ಕಾರಿ ಭೂಮಿ ಉಳಿಸ್ಬೇಕು ಅಂತ ಈ ಮುಖಾಂತರ ಅವರಿಗೂ ಕೂಡ ನಾವು ಮನವಿ ಮಾಡ್ತಾ ಇದೀವಿ. ಶಿವಮೊಗ್ಗ ಈ ಕಾಲೇಜಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪ ಅವರು, ಅವರ ನೇತೃತ್ವದಲ್ಲದೆ ಅಧ್ಯಕ್ಷತೆ ಹೆಸರಿನಲ್ಲಿ 2004-2005ರಲ್ಲಿ ಶಿವಮೊಗ್ಗ ಗಾಂಧಿ ಬಜಾರ್ನ ಮಾರ್ವಾಡಿ ಹೆಂಡತಿಯರಾದ ಟೇನಾ, ಗಂಗಾ, ಚಂದ, ಪ್ರಮೀಳಾ ಎಂಬುವರ ಹೆಸರಿನಲ್ಲಿ ಸಿಮ್ಸ್ ಮೆಡಿಕಲ್ ಕಾಲೇಜ್ ಅಂದ್ರೆ ಶಿವಪ್ಪ ನಾಯಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಸ್ ಅಲ್ಲಿ 68 ಎಕರೆ ಈ ವೈಲೇಷನ್ ಲ್ಯಾಂಡ್ ಅನ್ನ ಖರೀದಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಿಸಿ ನಾವು ಹೈಕೋರ್ಟ್ ಅಲ್ಲಿ ಇದು ಗೋಮಾಳ ಜಾಗ ಆಗಿದೆ ಅಂತ ನಾವೇನು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ನಾವು ದೂರು ಮಾಡಿದಾಗ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಉಚ್ಚ ನ್ಯಾಯಾಲಯ ರೆಸ್ಟೋರ್ ಫಾರ್ ದಿ ಗೌರ್ಮೆಂಟ್ ಆದೇಶ ಮಾಡಿದೆ. ಈ ಜಮೀನನ್ನು ಕೂಡ ಕೃಷ್ಣಮೂರ್ತಿ ತಂಡ, ಸತ್ಯನಾರಾಯಣ, HP ಚೆನ್ನಪ್ಪ ಅಂತ ಈತ ಉಪಲೋಕಾಯುಕ್ತ ನ್ಯಾಯಾಲಯದಿಂದ ಡಿಸ್ಮಿಸ್ ಆಗಿರೋನು ಈಗ ಹಾವೇರಿಯಲ್ಲಿದ್ದಾರೆ. ನಿಜವಾಗಲೂ ಇದೊಂದು ದುರದೃಷ್ಟಕರವಾಗಿದೆ. ಇಂಥವರು ಆಯಕಟ್ಟಿನ ಜಾಗದಲ್ಲಿದ್ದಾರೆ. ಇವರು ಟೀಮು MS ಬಿಲ್ಡಿಂಗ್ ಅಲ್ಲಾಗಲಿ, DPL ಆಡಳಿತ ಸುಧಾರಣೆ ಸಿಬ್ಬಂದಿ ಇಲಾಖೆಯಲ್ಲಿ ಆಯಕಟ್ಟಿನಲ್ಲಿ ಇವ್ರ ತಂಡ ನೇಮಕ ಆಗಿದೆ. ನಾವೇನೋ ದೂರು ದುಮ್ಮಾನಗಳನ್ನು ನಾವು ಕೊಡ್ತೀವಿ, ಅಲ್ಲೇ ಕಡತ ನಾಪತ್ತೆ ಮಾಡೋದು, ಪ್ರಾಮಾಣಿಕ ಅಧಿಕಾರಿಗಳಿಗೆ ಚಾಡಿ ಹೇಳೋದು,
ಆಮೇಲೆ ನಮ್ಮಂಥ ಹೋರಾಟಗಾರರಿಗೆ ಕರ್ತವ್ಯಕ್ಕೆ ಅಡಚಣೆ ಹೆಸರಲ್ಲಿ ಸುಳ್ಳು ದೂರು ಕೊಟ್ಟು ಜೈಲಿಗೆ ಹಾಕ್ಸೋದು ಇವ್ರ ಪಕ್ಕ ಹವ್ಯಾಸ ಆಗಿದೆ. ದಯವಿಟ್ಟು DGP ಹಾಗೂ IGP ಹಾಗೂ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಶ್ರೀ ಮಿಥುನ್ ಕುಮಾರ್ ಅವರು ಕೂಡ ಸಮೀಪದ ಠಾಣೆಗಳಿಗೆ ಇಂಟಿಮೇಷನ್ ಮಾಡಬೇಕು. ಕಚೇರಿಗಳಲ್ಲಿ ಕರ್ತವ್ಯಕ್ಕೆ ಅಡಚಣೆ ಅಂತ ಹೇಳಿ ಏನು ಇವ್ರು ಸುಳ್ಳು ದೂರು ಕೊಡ್ತಾರೆ. CC ಕ್ಯಾಮ್ರಾ ಚೆಕಪ್ ಮಾಡಿ ಯಾರು ಅವಘಡ ಅಡಚಣೆ ಉಂಟು ಮಾಡ್ತಾರೋ ಖಂಡಿತ ಅಂಥವ್ರಿಗೆ ಶಿಕ್ಷೆ ಮಾಡಬೇಕು. ಪ್ರಾಸಿಕ್ಯೂಷನ್ ನಾವು ಮಾಡಿದ್ರೆ ನಾವೇನೋ ದೂರು ಕೇಳಿದ್ರೆ ಪ್ರಾಸಿಕ್ಯೂಷನ್ ಕೇಳಿ ಅಂತಾರೆ. ಈಗ ಅವ್ರು ನಮಗೆ ದೂರು ಮಾಡಿದಾಗ ನಾವು ಯಾರ ಮೇಲೆ ದೂರು ಕೊಡಬೇಕು? ಆದ್ದರಿಂದ ದಯವಿಟ್ಟು ರಕ್ಷಣಾಧಿಕಾರಿಗಳಾಗಲಿ ಆಮೇಲೆ ನಮ್ಮ ಕಂದಾಯ ಅಧಿಕಾರಿಗಳಾಗಲಿ ದಯವಿಟ್ಟು ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಭೂಮಿ ಸಾವಿರಾರು ಕೋಟಿ ಸರ್ಕಾರಿ ಭೂಮಿ ಉಳಿಸಬೇಕು. ಶಿವಮೊಗ್ಗದಲ್ಲಿ ಇನಾಮ್ ಲ್ಯಾಂಡ್, ಗೋಮಾಳ, ಹುಲ್ಲುಬನಿ, ದೇವರ ಜಮೀನು ನಿಜವಾಗ್ಲೂ 1995ರಿಂದ 2000ರಿಂದ 2001ರಿಂದ ಇತ್ತೀಚೆಗೆ ಪರಿಶೀಲನೆ ಮಾಡಿದ್ದಲ್ಲಿ ನಿಜವಾಗ್ಲೂ ಇವ್ರು ಜೈಲಿಗೆ ಹೋಗ್ತಾರೆ, ಯಾವುದೇ ಅನುಮಾನ ಇಲ್ಲ. ಇಂಥ ವ್ಯಕ್ತಿಗಳು ಆಸ್ತಿ ಮುಟ್ಕೋಲು ಹಾಕಬೇಕು, ಇವರಿಗೆ ಪೆನ್ಷನ್ ಕಟ್ಟಬೇಕು ಅಂತ ನನ್ನ ಈ ಬೇಡಿಕೆ. ಕೆಲಸದಿಂದ ವಜಾಗಬೇಕು ಅಂತ ನನ್ನ ಸಾರ್ವಜನಿಕರ ಪರವಾಗಿ ನನ್ನ ಅಭಿಮತ. ಅಲ್ಲ ಎಕ್ಸಾಕ್ಟ್ ಅದೇ ಅವ್ರಿಗೆ ಕೂಡ ಲೇಟೆಸ್ಟ್ ಆಗಿ ಲೆಟರ್ ಬರ್ದಿದ್ದಾರೆ, ವಜಾ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಬೇರೆ ಬೇರೆ ಮೇಲೆ ಕಂಡಿದಂಥದ್ದು. ಉಳಿಸೋ ನಿಟ್ಟಿನಲ್ಲಿ ಏನು ಕ್ರಮ ಆಗುತ್ತೆ? ಈಗ ಮಲ್ಗೇನಹಳ್ಳಿ ಸರ್ವೆ ನಂಬರ್ 84 ಅಲ್ಲಿ ನಮಗೆ 84 ಅಂತ ಅನ್ಕೋತೀನಿ ಸರ್ವೆ ನಂಬರ್. ಅದೇ ಅದರಲ್ಲಿ ಗ್ರಾಂಟ್ಸ್ ಆಗಿರೋದು ಸುಮಾರು 1960s 70s 80s ಆ ಟೈಮ್ ನಲ್ಲಿ ಗ್ರಾಂಟ್ಸ್ ಆಗಿದೆ. ಆಮೇಲೆ ಅದಾದ್ಮೇಲೆ ಮತ್ತೆ ಹೈಕೋರ್ಟಿಗೆಲ್ಲ ಹೋಗಿ ಬೇರೆ ಬೇರೆ ಗ್ರಾಂಟ್ಸ್ ವಿಚಾರಗಳಲ್ಲಿ ಲಿಟಿಗೇಷನ್ಸ್ ಎಲ್ಲ ಆಗಿ ಸುಮಾರು 2020 ಇತ್ತೀಚೆಗೂ ಸಹಿತ ಕೆಲವೊಂದು ಕಂಪ್ಲೇಂಟ್ಸ್ ಎಲ್ಲ ನಮಗೆ ಅದ್ರ ಬಗ್ಗೆ ಬಂದಿದೆ. RC ಅವರು ಇಲ್ಲಿ ಬಂದಾಗ ಅದ್ರ ಬಗ್ಗೆ ಡೈರೆಕ್ಷನ್ ಕೊಟ್ಟಿದ್ರು, ಅದ್ರ ಬಗ್ಗೆ ನಾವು ತನಿಖೆನೂ ಮಾಡ್ಲಿಕ್ಕೆ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ರು. ನಮ್ಮ DTA ಪ್ರಿನ್ಸಿಪಲ್ ಆವಾಗಿನ ಒಬ್ರು KS ಅಧಿಕಾರಿಯಿಂದ ಅದನ್ನ ಏನು ಪರಿಶೀಲನೆ ಮಾಡಿ ಒಂದು ಡಿಟೇಲ್ ರಿಪೋರ್ಟ್ ರೆಡಿ ಮಾಡಿ ಅದನ್ನ RC ಅವರಿಗೆ ಕಳಿಸಲಾಗಿತ್ತು. ಅದರಲ್ಲಿ ಸಹಿತ ಅದಾದ್ಮೇಲೂ ಸಹಿತ ಮತ್ತೆ ಅಲ್ಲಿ ಕಂಪ್ಲೇಂಟ್ ಬಂದಿದ್ದಕ್ಕೆ ಇನ್ನೊಂದ್ಸತಿ ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ರು. ಮತ್ತೆ ನಾವು ಪರಿಶೀಲನೆ ಮಾಡಿ ಅವಾಗ ಈಗಿನ ತಹಸೀಲ್ದಾರು ಮತ್ತೆ ನಮ್ಮ EDC ಅವರು ಅದನ್ನ ಪರಿಶೀಲನೆ ಮಾಡಿ ನಮ್ಮ ಲೀಗಲ್ ಅಡ್ವೈಸರ್ ರಿಟೈರ್ಡ್ ಜಡ್ಜ್ ಇದ್ದಾರೆ, ಅವರಿಂದನೂ ಒಂದು ಒಪಿನಿಯನ್ ತಗೊಂಡು ಮತ್ತೆ ನಾವು ವರದಿಯನ್ನ ಕಳಿಸ್ಕೊಟ್ಟಿದ್ವಿ. ಅದಾದ್ಮೇಲೆ ಅವರು ಅದರಲ್ಲಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ ಏನು ಡೈರೆಕ್ಷನ್ ಕೊಟ್ಟಿದ್ರು, ಆ ತರ ಅದೇನು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡೋದು ಬೇಡ, ಅದು ಮಾಡಿ ಅಂತ ಹೇಳಿ ಒಂಥರ ಅದನ್ನ ಆದೇಶ ಬಂತು. ಎರಡನೇದು, ಯಾರಾದ್ರೂ ಅಧಿಕಾರಿಗಳು ಇದರಲ್ಲಿ ತಪ್ಪೆಸಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತಾನು ಸಹಿತ ಅವರು ಹೇಳಿದ್ದಾರೆ. ಅದೇ ಉದ್ದೇಶದ ಮೇಲೆ ನಾನು ಈಗ ತಹಸೀಲ್ದಾರಿಗೆ ಮತ್ತೆ ಒಂದು ಲೆಟರ್ ಬರೆದಿದ್ದೀನಿ. ಯಾವ್ದು ಅಧಿಕಾರಿಗಳು ಅದರಲ್ಲಿ ಇದ್ರು ಭಾಗಿಯಾಗಿದ್ದಾರೆ, ಸಮಸ್ಯೆ ಏನು ಮಿಸ್ಟೇಕ್ ಮಾಡಿದ್ದಾರೆ, ಅವ್ರ ಮೇಲೆ ವರದಿ ಕೊಡಿ ಅಂತ ನಾವು ಆಲ್ರೆಡಿ ಬರೆದಿದ್ದೀವಿ. ಬಟ್ ನಮಗೇನು ಸಮಸ್ಯೆ ಆಗಿದೆ, ಆವಾಗಿನ ಯಾವ್ದು ಮೂಲ ಕಡತಗಳು ನಮಗೆ ಲಭ್ಯ ಆಗ್ತಾ ಇಲ್ಲ. ಯಾವಾಗ ಗ್ರಾಂಟ್ಸ್ ಆಯ್ತು, ಗ್ರಾಂಟ್ ಆಗ್ಬಿಟ್ಟು ಬಹುಶಃ ಮೋರ್ ದೆನ್ 40 years ಆಗಿದೆ. ಮಿಸ್ಟೇಕ್ಸ್ ಗ್ರಾಂಟ್ ಆಗ್ಬೇಕಾದ್ರೆ ಆಗಿದೆಯೋ ಅಥವಾ ಗ್ರಾಂಟ್ ಆದ್ಮೇಲೆ ನೆಕ್ಸ್ಟ್ ಈಗ 40 ಆಗ್ಬೇಕಾದ್ರೆ ಆಗಿದೆಯೋ ಅಥವಾ ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ 5, 6, 7 ಟ್ರಾನ್ಸಾಕ್ಷನ್ಸ್ ಆಗ್ಬಿಟ್ಟಿದೆ. ಈಗ ನಾವು 5-6 ಟ್ರಾನ್ಸಾಕ್ಷನ್ಸ್ ಆಗಿ ಕನ್ವರ್ಷನ್ಸ್ ಆಗಿ ಈಗ ಮಾಡ್ಲಿಕ್ಕೆ ನಮಗೆ ಸ್ಟ್ರಾಂಗ್ ರೆಕಾರ್ಡ್ಸ್ ಇಲ್ಲದೆ ಇದ್ರೆ ನಾವು ಅದನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಕ್ ಆಗಲ್ಲ. ಅದಕ್ಕೆ ತಹಸೀಲ್ದಾರ್ಸ್ಗೆ ಅವೈಲೇಬಲ್ ರೆಕಾರ್ಡ್ಸ್ ಮೇಲೆ ಯಾರಾದ್ರೂ ಅಧಿಕಾರಿಗಳು ಮಿಸ್ಟೇಕ್ಸ್ ಮಾಡಿದ್ರೆ 5-6 ಅಧಿಕಾರಿಗಳ ಮೇಲೆ ಕಂಪ್ಲೇಂಟು ಮಾಡಿದ್ದಾರೆ. ಒಬ್ರು ಇದ್ರ ಬಗ್ಗೆ ಬಹಳ ಪಾಪ ಅವರು ಅಡ್ಡಾಡ್ತಾ ತುಂಬಾ ದಿವಸದಿಂದ ಅವರು ಪ್ರಯತ್ನ ಪಡ್ತಾ ಇರೋರು, ಬಹಳ ಅವರು ದಾಖಲೆನೂ ಕಲೆಕ್ಟ್ ಮಾಡಿದ್ದಾರೆ, ಅವ್ರ ದಾಖಲೆನೂ ನೋಡಿದೀವಿ, ಅದನ್ನು ಸಹಿತ ರಿಪೋರ್ಟ್ ಮಾಡಿದೀವಿ. ಅವ್ರಿಗೂ ಸಮಸ್ಯೆ ಅಂದ್ರೆ ಕೆಲವೊಂದು ದಾಖಲೆಗಳು ಮೂಲ ದಾಖಲೆ ಸಿಗ್ತಾ ಇರೋದ್ರಿಂದ ನಮ್ಗೆ ಎಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲಿ ವೈಲೇಷನ್ ಆಗಿದೆ, ಗೋಮಾಳ ಜಮೀನು ಏನು ಇಲ್ಲಿಗಲ್ ಆಗಿದೆ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಬಟ್ ಇನ್ನೊಂದ್ಸತಿ ನಾವು ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ನಮ್ಮ ಈಗಿನ ತಹಸೀಲ್ದಾರಿಗೆ ಮತ್ತೆ ಅದನ್ನ ರಿಪೋರ್ಟ್ ಮಾಡಕ್ ಹೇಳಿದೀವಿ. ಅದನ್ನ ಏನಾದ್ರು ಹೊಸ ದಾಖಲೆಗಳು ಸಿಕ್ತೋ ಅಥವಾ ಬೇರೆ ದಾಖಲೆಗಳು ಸಿಕ್ತೋ ಖಂಡಿತ ಅದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನೋಟಿಫಿಕೇಶನ್ ಆಗಿಲ್ಲ, ಪ್ರಸ್ತಾವನೆ ಇತ್ತು ಅಂತ ಹೇಳ್ತಾ ಇದ್ರು, ಬಟ್ ಆ ತರದ್ದು ಯಾವುದೇ ನೋಟಿಫಿಕೇಶನ್ ನಮ್ಮ ಕೈಯಲ್ಲಿ ಇಲ್ಲ. ಆಮೇಲೆ ಇವನ್ ಐ ಥಿಂಕ್ ಒಂದು ಮೆಡಿಕಲ್ ಕಾಲೇಜು ವಿಚಾರಕ್ಕೂ ಏನೋ ನೋಟಿಫಿಕೇಶನ್ ಆಗ್ಬೇಕಿತ್ತು ಅಂತ ಹೇಳಿದ್ರು. ಆಮೇಲೆ ಆವಾಗಿನ RC 1990ರಲ್ಲಿ ಅದನ್ನೇನೋ ವಾಪಸ್ ತಗೊಳ್ಬೇಕು ಅಂತಾನೆ ಹೇಳಿದ್ರು ಮೌಖಿಕವಾಗಿ ಅನ್ನೋದನ್ನು ಅವ್ರ ಪಾಪ ಯಾಕೆ ಹೇಳ್ತಾರೆ. ಬಟ್ ಅದು ಯಾವ್ದಕ್ಕೂ ರೆಕಾರ್ಡ್ಸ್ ಇಲ್ಲ, ಯಾವ್ದು ಪುರಾವೆ ಇಲ್ಲ, ಮತ್ತೆ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ನೋಟಿಫಿಕೇಶನ್ ಆಗಿದ್ರೆ ಸಪೋಸ್ ಇಂಡಸ್ಟ್ರಿಗೆ ಅಂತ ನೋಟಿಫಿಕೇಶನ್ ಆಗಿದ್ರೆ ಅಥವಾ ಒಂದು ಮೆಡಿಕಲ್ ಕಾಲೇಜಿಗೆ ಅಂತ ಆಗಿದ್ರೆ ನಮ್ಗೆ ಅದು ಅವಾಗ ಒಂದು ಸಿಕ್ತಿತ್ತು, ಒಂದು ಆಧಾರ ಸಿಕ್ತಿತ್ತು, ಒಂದು ಪುರಾವೆ ಅಥವಾ ಡಾಕ್ಯುಮೆಂಟ್ ಸಿಗ್ತಾ ಇತ್ತು. ಬಟ್ ಆ ತರದ್ದು ಆಗಿಲ್ಲ. ಅದು PTCL ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಕೊಟ್ಟಿರುವಂತಹ ಪ್ರಕರಣಗಳು ಸಾಕಷ್ಟಾಗಿದೆ. ಮತ್ತೆ ಕೆಲವು ಪ್ರಭಾವಿಗಳು ಲೇಔಟ್ ಕನ್ವರ್ಷನ್ ಕೂಡ ನಾವು ಅದನ್ನು ಆನ್ಸರ್ ಮಾಡಿದೀವಿ. PTCL ಕಾಯ್ದೆ ಅಡಿಯಲ್ಲಿ ಯಾರದೇ ವಾರಸುದಾರರ ಮಕ್ಕಳು ಮೊಮ್ಮಕ್ಕಳು ಅಂತವ್ರು ಇದ್ರೆ ಅವ್ರು ಖಂಡಿತ ಇವತ್ತಿಗೂ ಸಹಿತ ನಮ್ಮ AC ಅಥವಾ DC ಕೋರ್ಟಿಗೆ ಬಂದು ಕೇಸ್ ಹಾಕೋಬಹುದು. ನಮ್ಗೆ ಈ ತರ ನಮ್ಮ ಮೂಲ ವಾರಸುದಾರರ ಪರವಾಗಿ ನಾವು ಬರ್ತಾ ಇದೀವಿ, ಇದು ನಮ್ಗೆ ಮೋಸ ಮಾಡಿ ಇನ್ನೊಂದು ಮಾರಾಟ ಮಾಡಿದ್ದಾರೆ ಅಥವಾ ಅದನ್ನ ಅನ್ಯಾಯ ಆಗಿದೆ ಅಂತ ಹೇಳಿ ಬಂದ್ರೆ ನಾವು ಖಂಡಿತ ಅವ್ರಿಗೆ ನ್ಯಾಯ ಒದಗಿಸ್ಕೊಡಕ್ ಆಗುತ್ತೆ. ಬಟ್ ನಮಗೆ ಸಮಸ್ಯೆ ಏನಾಗ್ತಾ ಇದೆ,
ಆತರ ಮೂಲ ವಾರಸುದಾರರ ಮಕ್ಕಳಾಗ್ಲಿ ಸಾಗುವಳಿ ಚೀಟಿಯನ್ನು ತಗೊಂಡು ಆತರ ಯಾರು ಬರ್ತಾ ಇಲ್ಲ. ಈಗ ಅವರು ಪಾಪ ಯಾರು ಅಡ್ಡಾಡ್ತಾ ಇದಾರೆ, ಒಬ್ರು ಯಾರು ಆಕ್ಟಿವಿಸ್ಟ್ ಅನ್ನೋರು ಇದಾರಲ್ಲ, ಬಟ್ ಯಾರು ಆಕ್ಚುಲಿ ಮೂರು ವಾರಸುದಾರರಿದ್ದಾರೆ ಅವರ ಯಾರು ಏನು ಈಗಿನ ಲೀಗಲ್ ಹೇರ್ಸ್ ಬಂದ್ರೆ ಮತ್ತೆ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದ್ರೆ ನಾವು ಖಂಡಿತ ಅವ್ರಿಗೆ ನ್ಯಾಯ ಕೊಡ್ತೀವಿ. PTCL ಕಾಯ್ದೆಯಲ್ಲಿ ಅದಕ್ಕೆ ಅವಕಾಶ ಇದೆ. PTCL ಕಾಯ್ದೆ ಇರೋದೇ ನಮ್ಮ SC/ST ಅವರಿಗೆ ನಾವು ಹಕ್ಕನ್ನ ಕಾಯ್ಬೇಕು ಅನ್ನೋ ಉದ್ದೇಶಕ್ಕೆ ಇರೋದು. ಅವ್ರಿಗೆ ಖಂಡಿತ ನಾವು ಹೆಲ್ಪ್ ಮಾಡ್ಬೋದು. ಮೂಲ ಉದ್ದೇಶ ಷರತ್ತು ಉಲ್ಲಂಘನೆ ಆದ್ಮೇಲೆ ಅದನ್ನ ಬೇರೆ ವಜಾಪಡಿಸಿಕೊಂಡು ಸರ್ಕಾರಕ್ಕೆ ತಗೊಂಡು ಷರತ್ತು ಉಲ್ಲಂಘನೆ ಆಗಿದೆ ಅಂತ ಹೇಳಲಿಕ್ಕೂ ಸಹಿತ ವಿಚಾರಣೆ ನಡಿಬೇಕಾಗಿರುತ್ತೆ. ವಿಚಾರಣೆಯಲ್ಲಿ ಈಗಿನ ಯಾರು ಅನುಭವದಾರರಿದ್ದಾರೆ, ಈಗ ಯಾರ ಖಾತೆ ಇದೆ ಅವ್ರ ಹೆಸರಲ್ಲಿ, ಅವ್ರಿಗೆ ನೋಟಿಸ್ ಕೊಡ್ಬೇಕಾಗತ್ತೆ. ಆಮೇಲೆ ಯಾರು ಕಂಪ್ಲೇಂಟ್ ಮಾಡಿದಾರೆ ಅವರು ಪಾರ್ಟಿ ಮಾಡ್ಬೇಕಾಗತ್ತೆ. ಎರಡೂ ಕಡೆನೂ ಪಾರ್ಟಿ ಮಾಡಿ AC ಕೋರ್ಟ್ ಅಥವಾ DC ಕೋರ್ಟ್ ಅಲ್ಲಿ ನಾವು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿ ಗ್ರಾಂಟ್ ಅನ್ನು ವೈಲೇಷನ್ ಮಾಡಿದ್ದಾರೆ, ಸಪೋಸ್ ಈಗ 10 ವರ್ಷದಲ್ಲಿ ಮಾರಾಟ ಅಂದ್ರೆ ಪರಭಾರ ನಿಷೇಧ ಮಾಡಬಾರದು ಅಂತ ಇರುತ್ತೆ, ಅಥವಾ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಮಾರಾಟ ಮಾಡ್ಬೇಕಂತ ಇರುತ್ತೆ. ಅದರಲ್ಲಿ ಯಾವುದೇ ಕಂಡೀಷನ್ ವೈಲೇಷನ್ ಆದ್ರೂ ಸಹಿತ ನಾನು ಬೇಕಾದ್ರೆ ಅದನ್ನ ಸರ್ಕಾರ ಅಂತ ಮಾಡ್ಲಿಕ್ಕೆ ನನಗೆ ಪವರ್ಸ್ ಇದೆ, ಅಂದ್ರೆ DC AC ಗೆ ಪವರ್ಸ್ ಇದೆ. ಸೊ ಅದನ್ನ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ವಿಚಾರಣೆ ಆಗ್ಬೇಕು. ಸೊ PTCL ಆಕ್ಟ್ ಅಂಡರ್ ಅಲ್ಲಿ ಅವರು ರಿಲೆವೆಂಟ್ ಸೆಕ್ಷನ್ ಅಲ್ಲಿ ಅಪೀಲ್ ಬಂದ್ರೆ ಖಂಡಿತ ಅದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಕ್ಕಾಗುತ್ತೆ. ಈಗ ಕೇವಲ ಅವರು ಈ ತರ ಕೊಟ್ರೆ, ಮನವಿ ಕೊಟ್ರೆ ನಾವು ವರದಿ ತಗೊಳ್ತಾ ಇದೀವಿ, ಅದರಲ್ಲಿ ಯಾವುದೇ ಸ್ಪಷ್ಟ ಚಿತ್ರಣ ಬರ್ತಾ ಇಲ್ಲ. ಯಾಕಂದ್ರೆ ಮೂಲ ದಾಖಲೆಗಳೇ ಆವಾಗಿಂದ ಯಾವ್ದು ನಮ್ಮ ಹತ್ರ ಲಭ್ಯ ಇಲ್ಲ. ಅದರಿಂದ ಈ ಸಮಸ್ಯೆ ಆಗ್ತದೆ. ಅಂತಿಮ ವರದಿ ನೀವು ಕಳಿಸುವಂತದ್ದು ಆಗಿದೆ. ನಾನು ಹಳೆಯ ಜಿಲ್ಲಾಧಿಕಾರಿಗಳು ಸಹಿತನೂ ಕಳಿಸಿದ್ರು. ನಾನು ಸಹಿತ ಬಂದ್ಮೇಲೆ ಒಂದು ಬಹಳ ಡೀಟೇಲ್ಡ್ ರಿಪೋರ್ಟ್ ಕಳಿಸಿದ್ದೀನಿ ಇಬ್ಬರಿಗೂ. ಅವರ ಹಳೆ ಜಿಲ್ಲಾಧಿಕಾರಿಗಳಿಗೂ ನನಗೆ ಇಬ್ಬರಿಗೂ ಮೇನ್ ಆದಂತ ಸಮಸ್ಯೆ ಅಂದ್ರೆ ನಾನ್ ಅವೈಲಬಿಲಿಟಿ ಆಫ್ ರೆಕಾರ್ಡ್ಸ್. ಹಳೆ ರೆಕಾರ್ಡ್ಸ್ ಸಿಗದೆ ಇರೋದ್ರಿಂದ ನಮಗೆ ಅಲ್ಲಿ ಏನು ನಡೆದಿದೆ ಇಲ್ಲಿಗ್ಯಾಲಿಟಿ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದಾಖಲಾತಿ ಇಲ್ದಿರೋ ಮಾಡೋಕೆ ಒಂದು ವ್ಯವಸ್ಥಿತವಾಗಿ ನಡೆದಿರುವಂತದ್ದು. ನಾವೆಲ್ಲವೂ ಪರ್ಮನೆಂಟ್ ಆಗಿ ಅವೆಲ್ಲ ಪರ್ಮನೆಂಟ್ ಇರಬೇಕಾದಂತ ದಾಖಲಾತಿ, ಶಾಶ್ವತ ದಾಖಲಾತಿ. ಆ ದಾಖಲಾತಿಗಳು ಇಲ್ದಿರಂಗೆ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾಗಿ ಜಾಲಕ್ಕೆ ಅಲ್ಲ, ಅದು ಯಾವಾಗ ಹಿಂಗೆ ಮಿಸ್ ಆಗಿದೆ, ಯಾವಾಗ ಇದಾಗಿದೆ ಅನ್ನೋದು ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅದಕ್ಕೂ ಸಹಿತ ನಾವು ಒಂದು ತನಿಖೆ ಮಾಡಿದೀವಿ. ನಮ್ಮ ಹಳೆ ತಹಸೀಲ್ದಾರ್ ಹತ್ರ ಈಗಿನ ತಹಸೀಲ್ದಾರ್ ಹತ್ರನು ಹೇಳಿದ್ವಿ ನಾವು. ಅಂದ್ರೆ ಒಂದು ಆರ್ಡರ್ ಕೊಟ್ಟಿದೀವಿ, ವರದಿ ಕೊಡಿ, ಅದು ಯಾವಾಗ ಮಿಸ್ ಆಯ್ತು, ಯಾರು ಅದಕ್ಕೆ ರೆಸ್ಪಾನ್ಸಿಬಲ್, ಅದನ್ನು ಸಹಿತ ಪಿನ್ ಪಾಯಿಂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಬಹಳ ವರ್ಷದಿಂದಾನೇ 15 ವರ್ಷದಿಂದಾನೇ ಅದು ಇಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅಟ್ಲೀಸ್ಟ್ ಯಾರು ಮಾಡಿದಾರೆ ಅಂತಂದ್ರೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಈಗ ರಿಟೈರ್ ಆದ್ರೂ ಸಹಿತ ಬೇಕಾದ್ರೆ ಅವ್ರ ಮೇಲೆ FIR ಮಾಡ್ಬೋದು. ಬಟ್ ಯಾರು ಈ ಟೈಮ್ ನಲ್ಲಿ ಹಿಂಗಾಗಿದೆ, ಮಿಸ್ ಆಗಿದೆ ಅನ್ನೋದು ನಮ್ಗೆ ಮಾಹಿತಿ ಸಿಗ್ತಾ ಇದೆ. ದಟ್ ಇಸ್ ಅ ಪ್ರಾಬ್ಲಮ್. ಈಗ ಸಂಬಂಧಪಟ್ಟ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ ಸರ್, ಜಮೀನು ನೋಂದಣಿ ಆಗುವಂತದ್ದು, ಕನ್ವರ್ಷನ್, ಅದಕ್ಕೆ ತಡೆ ಕೊಡುವಂತ. ಅದಕ್ಕೆ ನಾವು RC ಅವರಿಗೆ ಅದ್ರ ಬಗ್ಗೆ ನಾವು ನಿರ್ದೇಶನಕ್ಕೆ ಬರೆದಿದ್ವಿ. ಈ ತರ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ನಾವು ಸ್ಟಾಪ್ ಮಾಡ್ಬೇಕು ಅಂದ್ರೆ ಸ್ಟಾಪ್ ಮಾಡಿದ್ವಿ. 1 ವರ್ಷ ಅವ್ರು ಹೇಳಿದ್ದಕ್ಕೆ ಅಂತಾನೆ ಸ್ಟಾಪ್ ಮಾಡಿದ್ವಿ. ಬಟ್ ಹಳೆ DC ಇಂದ ನಾವು ನಡ್ಕೊಂಡ್ ಬಂದಿತ್ತು. ಈಗಿನ ರೀಸೆಂಟ್ ಆಗಿ ನಾವು ವರದಿ ಕೊಟ್ಮೇಲೆ ಟ್ರಾನ್ಸಾಕ್ಷನ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಏನ್ ಮಾಡ್ಬೋದು ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ವಿ. ಅವ್ರು ಹೇಳೋ ಪ್ರಕಾರ ಅಂದ್ರೆ ರಿಜಿಸ್ಟ್ರೇಷನ್ ಆಕ್ಟ್ ಅಂಡರ್ಲಿ ನೀವು ನಿಲ್ಸಿ ಅಂತ ನಾವೆಲ್ಲೂ ಡೈರೆಕ್ಷನ್ ಕೊಟ್ಟಿಲ್ಲ. ಅದು ಏನಿದೆ ಅದನ್ನ ನಡಿಬೇಕಾಗತ್ತೆ ಅಂತ ಅವರು ನಮ್ಗೆ ಹೇಳಿದ್ದಾರೆ. ಸೊ ರಿಜಿಸ್ಟ್ರೇಷನ್ ಆಕ್ಟ್ ಅಂಡರ್ ಅಲ್ಲಿ ನಾವು ಸೇಲ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ರೆವಿನ್ಯೂ ಅಥಾರಿಟೀಸ್ ನಮಗೆ ಪವರ್ಸ್ ಇಲ್ಲ. ಅನ್ಲೆಸ್ ದೇರ್ ಇಸ್ ಅ ಡೈರೆಕ್ಷನ್ ಫ್ರಮ್ ಗವರ್ಮೆಂಟ್ ಆರ್ ಆನರಬಲ್ ಕೋರ್ಟ್ಸ್, ಅವಾಗ ನಾವು ಅದನ್ನು ಸ್ಟಾಪ್ ಮಾಡ್ಲಿಕ್ಕಾಗತ್ತೆ ಅಂತಾನೆ ಅದು ನಾವು ಡಿಸಿಷನ್ ತಗೊಂಡಿದೀವಿ. ಅಲ್ಲಿಗೆ ನಾವು ಏನ್ ಮಾಡಕ್ಕಾಗಲ್ಲ. ಸೂಕ್ತ ಪುರಾವೆಗಳು ಸಿಕ್ಕರೆ ಸರ್ಕಾರದಿಂದ ಅಥವಾ ಕೋರ್ಟಿಂದ ಡೈರೆಕ್ಷನ್ ಅದನ್ನ ಸ್ಟಾಪ್ ಮಾಡಿ ಅಂತ ಬಂದ್ರೆ ಖಂಡಿತ ಸ್ಟಾಪ್ ಮಾಡ್ತೀವಿ. ಪ್ರಭಾವಿಗಳು ಸೇರ್ಕೊಂಡು ಲೇಔಟ್ ಮಾಡಿ ಅವ್ರ ಕನ್ವರ್ಷನ್ಗೆ ತಗೊಂಡಿರುವಂತದ್ದು, ಅವ್ರು ಏನ್ ಮೂಲ ದಾಖಲಾತಿ ಅಂದ್ರೆ ಮೂಲ ವಾರದಾರ ಇಲ್ಲದ್ರೆ ಬೇರೆಯವ್ರ ತಗೊಂಡು ಮಾಡ್ಕೊಂಡಿರೋದು ಎಕರೆಗಟ್ಟಲೆ ಕನ್ವರ್ಷನ್ ಆಗ್ತದೆ. ಅಲ್ಲ, ಖಂಡಿತ ಆತರ ಆಪಾದನೆ ಖಂಡಿತ ಇದೆ. ಅದನ್ನ ಸ್ಟಾಪ್ ಮಾಡ್ಬೇಕಂತ ನಮಗೆ ಬಹಳ ಉದ್ದೇಶ ಇದೆ. ಬಟ್ ಅದಕ್ಕೆ ಸೂಕ್ತವಾದ ದಾಖಲೆಗಳು, ಪುರಾವೆಗಳು ಇಲ್ಲದೆ ಇದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಮಾಡಿ 2 ಸತಿ ಆಲ್ರೆಡಿ ಮಾಡಿದೀವಿ. 3ನೇ ಸತಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. RC ಅವರ ಒಂದು ಡೈರೆಕ್ಷನ್ ಮೇಲೆ ಇನ್ನೊಂದ್ಸತಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಶ್ ಐಸ್, ಫ್ರೆಶ್ ಇನ್ನೊಂದು ಔಟ್ಲುಕ್ ಇಂದ ಮತ್ತೆ ಟ್ರೈ ಮಾಡಿ, ಇನ್ನೊಬ್ರು ಹೊಸ ತಹಸೀಲ್ದಾರ್ ಈಗಿದ್ದಾರೆ, ಅವ್ರ ಕಡೆಯಿಂದನೂ ಟ್ರೈ ಮಾಡೋಣ ಅಂತೇಳಿ ಮಾಡಿಸ್ತಾ ಇದ್ದೀವಿ. ಅವರಿಂದ ಫಸ್ಟ್ ಒಂದು ಪ್ರಿಲಿಮಿನರಿ ವರದಿ ಬಂದ್ಮೇಲೆ ಒಂದು EDC ಅಥವಾ ಇನ್ನೊಬ್ಬರು ಸೀನಿಯರ್ ಆಫೀಸರ್ಸ್ ಇಂದ ನಾವು ಮತ್ತೆ ಅದನ್ನ ಕಂಪ್ಲೀಟ್ ಒಂದು ಎಲ್ಲ ರೆಕಾರ್ಡ್ಸ್ ತಗೊಂಡು ವರದಿ ಮಾಡ್ತೀವಿ.